ಹಿಪೋಪಟಮಸ್ಗೆ ಪಶುವೈದ್ಯೆ ಸಮೀಕ್ಷಾ ರೆಡ್ಡಿ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತ ಸಮೀಕ್ಷಾ ರೆಡ್ಡಿ ಮನೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನ ಕೊಟ್ಟಿದ್ದಾರೆ. ನೀರಾನೆಯ ದಾಳಿಯಿಂದಾಗಿ ಸಮೀಕ್ಷಾ ರೆಡ್ಡಿ ಸಾವನ್ನಪ್ಪಿದ್ರು. ಅಂತ್ಯಕ್ರಿಯೆ ಕೂಡ ಆಗಿದೆ. ಈಗ ಅವರ ಮನೆಗೆ ಅರಣ್ಯ ಸಚಿವರು ಭೇಟಿಯನ್ನ ಕೊಟ್ಟಿದ್ದಾರೆ. ಬನ್ನೇರುಘಟ್ಟ ಸಮೀಪದ ಸಕಲವಾರ ಗ್ರಾಮದ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಸಾಂತ್ವನ ಹೇಳಿದ್ದಾರೆ. ಸಮೀಕ್ಷಾ ರೆಡ್ಡಿ ಅವರ ತಂದೆ ತಾಯಿಯನ್ನ ಭೇಟಿ ಮಾಡಿದ್ದಾರೆ. ಧೈರ್ಯವನ್ನ ತುಂಬಿದ್ದಾರೆ. ಸಾಂತ್ವನ ಹೇಳಿದ್ದಾರೆ. ಸಮೀಕ್ಷಾ ಸಾವಿಗೆ ನ್ಯಾಯ ಕೊಡಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಆದರೆ ಸಚಿವರ ಮುಂದೆ ಸಮೀಕ್ಷಾ ಕುಟುಂಬದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಘಟನೆ ನಡೆದು ಇಷ್ಟು ದಿನ ಆಯಿತು, ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ. ನಮ್ಮ ಮಗಳನ್ನ ಕಳ್ಕೊಂಡಿದ್ದೀವಿ, ಆಕೆಯ ಸ್ನೇಹಿತೆಯನ್ನ ರಕ್ಷಿಸಿ, ಆಕೆ ಶಿವಮೊಗ್ಗದಲ್ಲಿ ಕೆಲಸ ಮಾಡೋದು ಬೇಡ, ಬನ್ನೇರುಘಟ್ಟಕ್ಕೆ ಕಳಿಸಿ ಅಂತ ಹೇಳ್ಕೊಂಡು ಸಮೀಕ್ಷಾ ಹೆಸರಿನಲ್ಲಿ ವಿಶೇಷ ಕಾರ್ಯಕ್ರಮ ಜಾರಿಗೆ ತರೋಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅರಣ್ಯ ಪಡೆ ಮುಖ್ಯಸ್ಥೆ ಮೀನಾಕ್ಷಿ ನೇಗಿ, ವೈಲ್ಡ್ ಲೈಫ್ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್, ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಮೆಂಬರ್ ಸೆಕ್ರೆಟರಿ ಸುನಿಲ್ ಪೋನ್ವಾರ್ ಕೂಡ ಅರಣ್ಯ ಸಚಿವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಮೀಕ್ಷಾ ರೆಡ್ಡಿ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಹೋಗಿ ಒಂದು ಪ್ರಾಣಿಗೆ ಚಿಕಿತ್ಸೆ ಕೊಡಲಿಕ್ಕೆ ಹೋಗಿದ್ದಾರೆ. ಈ ಒಂದು ದುರಂತ ಆಗಿದೆ. ಹೀಗಾಗಿ ಅವರ ಸಾವು, ಅವರೇನು ಹುತಾತ್ಮರಾಗಿದ್ದಾರೆ, ಇವತ್ತದು ಸುಮ್ಮನೆ ಹೋಗೋದಿಲ್ಲ. ಇವತ್ತು ನಮ್ಮ ಇಲಾಖೆಯೂ ಎಚ್ಚೆತ್ತುಕೊಂಡು ಮುಂದೆ ಈ ರೀತಿಯ ಘಟನಾವಳಿಗಳು ಯಾವುದೇ ರೀತಿಯಲ್ಲಿ ಆಗಬಾರ್ದು, ವಿಶೇಷವಾಗಿ ಮಹಿಳೆಯರಿಗೆ ಅಲ್ಲಿ ರಕ್ಷಣೆ ಸುರಕ್ಷತೆ ಕೊಡಬೇಕು ಅನ್ನೋಂಥದ್ರ ಬಗ್ಗೆ SOP ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಇವತ್ತು ಇವೆಲ್ಲ ವಿಷಯಗಳ ಬಗ್ಗೆ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಸುಮಾರು ಬೆಳಿಗ್ಗೆನೇ 6-8 ಗಂಟೆಗೆ ನಮಗೆ ಮಾಹಿತಿ ಬಂದ ಮೇಲೆ ನಾನು ಬೆಳಗ್ಗೆನೇ ಒಂದು ಹಿರಿಯ ಅಧಿಕಾರಿಗಳ ಸಭೆ ಕರೆದು ಇವತ್ತು ಅದರ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದೇನೆ. ತನಿಖಾ ವರದಿನೂ ಬರ್ತದೆ. ನಾವು ಬರೋ ಹೊತ್ತಿನಲ್ಲೂ ನಾನು ಮತ್ತು ನಮ್ಮ ಅರಣ್ಯ ಪಡೆ ಮುಖ್ಯಸ್ಥರು, ನಮ್ಮ ವನ್ಯಜೀವಿ ಪಡೆ ಮುಖ್ಯಸ್ಥರು ಎಲ್ಲ ಹಿರಿಯ ಅಧಿಕಾರಿಗಳು ಚರ್ಚೆ ಮಾಡಿದ್ದೇವೆ. ಇಲ್ಲಿ ಬಂದ ಮೇಲೆ ನಮ್ಮ ವೆಟರ್ನರೀಸ್ ಕಡೆಯಿಂದನೂ ಭಾಳಷ್ಟು ವಿಷಯಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಚಂದ್ರಪ್ಪ, ಇವತ್ತು ಅರಣ್ಯ ಸಚಿವರು ಸಮೀಕ್ಷಾ ಅವರ ಮನೆಗೆ ಭೇಟಿ ಕೊಡ್ತಾರೆ. ಬಟ್ ಸಮೀಕ್ಷಾ ಕುಟುಂಬಸ್ಥರು ಆಕ್ರೋಶ ಯಾಕಾಗಿ ವ್ಯಕ್ತಪಡಿಸಿದ್ರು? ಅಲ್ಲಿ ಏನೆಲ್ಲ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂತ? ಧನಶ್ರೀ, ಹಿಪೋಪೊಟಮಸ್ ದಾಳಿಯಿಂದ ಮೃತರಾದಂತಹ ಸಮೀಕ್ಷಾ ರೆಡ್ಡಿ ಅಂದ್ರೆ ಪಶುವೈದ್ಯ ಸಮೀಕ್ಷಾ ರೆಡ್ಡಿ ಅವರ ಮನೆಗೆ ಇಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಅವರ ಪೋಷಕರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಏನು ಕರ್ನಾಟಕ ಮೃಗಾಲಯ ಪ್ರಾಧಿಕಾರದಿಂದ ಸಮೀಕ್ಷಾರವರ ಸಾವಿಗೆ ಪರಿಹಾರವಾಗಿ ಸುಮಾರು 30 ಲಕ್ಷ ರೂಪಾಯಿ ಚೆಕ್ ಅನ್ನ ಕೂಡ ತೆಗೆದುಕೊಂಡು ಬರಲಾಗಿತ್ತು. ಆದ್ರೆ ಮೃತ ಸಮೀಕ್ಷಾ ರೆಡ್ಡಿರವರ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ಶಿವಮೊಗ್ಗ ಮೃಗಾಲಯದಲ್ಲಿ ಅಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ತರಬೇತಿ ಪಡೆದುಕೊಳ್ತಕ್ಕಂತಹ ಪಶು ವೈದ್ಯರಿಗೆ ಯಾವುದೇ ರೀತಿಯಲ್ಲಿ ಸೇಫ್ಟಿ ಇರಲಿಲ್ಲ. ಜೊತೆಗೆ ಸಾಕಷ್ಟು ಟಾರ್ಚರ್ ಕೊಡ್ಲಾಗ್ತಾ ಇತ್ತು. ಅಲ್ಲಿ ರಾತ್ರಿ 10 ಗಂಟೆ ಸುಮಾರಿಗೆ ಹಿಪೋಪೊಟಮಸ್ಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಸಮೀಕ್ಷಾ ರೆಡ್ಡಿ ಇದ್ದಾರೆ. ಸೊ ಅವರನ್ನ ಕಳಿಸಂತೂ ಅಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು. ಆದ್ರೆ ಈಗ ಅವ್ರು ನುಂಚ್ಕೊಳ್ತಾ ಇದ್ದಾರೆ. ಜೊತೆಗೆ ಸಮೀಕ್ಷಾ ರೆಡ್ಡಿನ ತಪ್ಪು ಮಾಡಿದ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಸಂಪೂರ್ಣ ರೀತಿ ನ್ಯಾಯಸಮ್ಮತ ತನಿಖೆ ಆಗ್ಬೇಕು. ಜೊತೆಗೆ ನಮಗೆ ಪರಿಹಾರ ಬೇಡ, ಆದ್ರೆ ನನ್ನ ಮಗಳ ಹೆಸರಿನ ಅಂದ್ರೆ ಸಮೀಕ್ಷಾ ರೆಡ್ಡಿರವರ ಹೆಸರಿನಲ್ಲಿ ಒಂದು ಸ್ಮರಣೆ ಅಂದ್ರೆ ಎಲ್ಲರೂ ಕೂಡ ಅವ್ರ ಬಗ್ಗೆ ತಿಳ್ಕೊಳ್ಬೇಕು. ಅವರು ವನ್ಯಜೀವಿಗಳಿಗೋಸ್ಕರ ಪ್ರಾಣವನ್ನ ತೆತ್ತಿದ್ದಾರೆ. ಸೊ ಅವ್ರಿಗ ಒಂದು ತ್ಯಾಗಕ್ಕೆ ನೀವು ಒಂದು ಗೌರವವನ್ನ ಕೊಡಬೇಕು ಅನ್ನೋ ಮಾತನ್ನು ಹೇಳಿದ. ಜೊತೆಗೆ ನನ್ನ ಮಗಳಿಗಾದ ರೀತಿಯಲ್ಲಿ ಬೇರೆ ಯಾರಿಗೂ ಕೂಡ ಈಗೇನಲ್ಲಿ ತರಬೇತಿ ಪಡೆದುಕೊಳ್ತಾ ಇದ್ದಾರೆ ಪಶು ವೈದ್ಯರು ಬೇರೆ ಯಾರಿದ್ದಾರೆ ಅವ್ರ್ಯಾರು ಕೂಡ ಸಮಸ್ಯೆ ಆಗ್ಬಾರ್ದು. ಅದೊಂದು SOP ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಏನಿದೆ, ಸೊ ಅದನ್ನ ನೀವು ಅಲ್ಲಿ ಜಾರಿಗೊಳಿಸಬೇಕು. ಮತ್ತೆ ಅಲ್ಲಿ ಕನಿಷ್ಠ ಶಿಷ್ಟಾಚಾರ ಏನಿದೆ ಸುರಕ್ಷತೆ ಸಂಬಂಧಪಟ್ಟಾಗ ಅದನ್ನ ಪಾಲನೆ ಮಾಡಬೇಕು. ಮತ್ತೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನೋ ಆಗ್ರಹ ಮಾಡಿದ್ದಾರೆ. ಮತ್ತೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಚಂದ್ರಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.